ಅದೇ ಯಾಕಪ್ಪ ಇಲ್ಲಿ ಬಂದ ಹಿಂಗ ಸಪ್ಪಗ ಮಕ ಮಾಡ್ಕೊಂಡ್ ಕುಂತಿದಿ? ಏನಾತ ಇವತ್ತ ನಿನ್ನ ಪ್ರೀತಿನ ನೋಡಕ್ ಹೋಗ್ತಾನಂದಿದ್ದಲ್ಲ ಮಗ? ಯಾಕಿಷ್ಟು ಬೇಜಾರ್ದಾಗದಿ? ಯಾಕಪ್ಪ? ಹ ಏನಾತ ಹೋಗಿದ್ದಲ್ಲ? ಏನಾತ? ಏನಂತ ಹೇಳಿಬಿ, ನಾನಕಿನ ಅಷ್ಟು ಪ್ರೀತಿ ಮಾಡ್ತಾನೆ. ಆದ್ರ ಅವ್ರ ಮನೆಯವರು ಅವ್ರ ಅವ್ವ ಆಕಿ ಮುಂದೆ ಮಾಡಿ ಕೊಡ್ತಾನ ಮದ್ವಿ ಅಂತ ಅಂದ್ಲು. ಆದ್ರ ಆಕಿ ಟೀ ತಗೊಂಬರಕ್ ಹೋದಾಗ ನಿನ್ಗೇನ್ ಯೋಗ್ಯತೆ ಐತಿ? ನನ್ನ ಮಗಳನ್ನ ಮದ್ವೆ ಆಗಾಕ? ನೋಡು, ನನ್ನ ಮಗಳನ್ನ ನೀನು ಕೊಡಕ್ ಆಗಂಗಿಲ್ಲ, ಹೊರಟೋಗಿ ಇಲ್ಲಿಂದ ಅಂತ ಕಳಿಸ್ಬಿಟ್ರು ಬೇ. ನನಗಾಕಿನ ಬಿಟ್ಟ ಬದುಕೋ ಶಕ್ತಿನೇ ಇಲ್ಲ. ನಾನಕಿನ ಬಹಳ ಪ್ರೀತಿ ಮಾಡ್ತೇನೆ ಬೇ. ನಾನು ಬಡವ ಆಗಿರ್ಬೋದು, ಆಕಿ ಮುಂದೆ ನಾನು ಶ್ರೀಮಂತ ಅಂತ ಸುಳ್ಳು ಹೇಳಿರ್ಬೋದು, ಆದ್ರೆ ನಾನು ಮುಂದೆ ಸಂಪಾದನೆ ಮಾಡ್ತೇನೆ ಅನ್ನೋ ಧೈರ್ಯ ನನಗೈತಿ. ನಾನು ಆಕಿನ ಅಷ್ಟು ಇಷ್ಟಪಡಾತನಮ್ಮ, ಅಷ್ಟು ಇಷ್ಟಪಡಾಕತನು. ಆಕಿನ ಬಿಟ್ಟು ನಾನು ಹೆಂಗೆ ಬದುಕಲಿ ಅಂತ ನನಗೆ ಗೊತ್ತಾಗಬಾರ್ದು ಬೇ, ನನಗೆ ಗೊತ್ತಾಗಬಾರ್ದು. ಆಕಿನ ಮನಸಾರೆ ಪ್ರೀತಿ ಮಾಡಿದಿರೋ ನಾನು ಈಗ ಇಲ್ದ ನಾನು ಬದುಕಂದ್ರ ನಾನು ಹೆಂಗೆ ಬದುಕಲಿ? ನನಗಿದಂತೂ ಗೊತ್ತಾಗಬಲ್ತು. ನೋಡ್ಬೇ, ಲಕ್ಕಿ ಇಲ್ಲ ಅಂದ್ರ ನಾನು ಬದುಕಕ್ಕೂ ಆಗಂಗಿಲ್ಲ. ಆಕಿನ ನಾನು ಒಂದೇ ಸಲ ನೋಡ್ಬಿಡ್ತಾನೆ ಇಷ್ಟಪಟ್ಟೇನ್ ಬೇ. ಅಪ್ಪ ಇಲ್ಲ ಅಂತ ನೀನು ಒಬ್ಬಾಕಿದಿ, ನಿನ್ ಮುಂದೆ ಎಲ್ಲ ಹೇಳಕತ್ತನ್ ನಾನು. ಆದ್ರ ನಾನು ಆಕಿನ ಮನಸಾರಿ ಇಷ್ಟಪಟ್ಟನ್ ಬೇ. ಆಕಿನ ನಾನು ಒಪ್ಕೊಲಿ ಅಂತ ಹೇಳಿ ಆಕಿಗೆ ಎಷ್ಟೆಲ್ಲ ಸುಳ್ಳು ಹೇಳಿದನ್ ಗೊತ್ತು. ನಾನು ಅಷ್ಟು ಶ್ರೀಮಂತ ಇಷ್ಟು ಶ್ರೀಮಂತ ಅಂತ ಹೇಳಿದನ. ಆದ್ರ ನಾನು ಬಡವ ಆಗಿರ್ಬೋದು, ಆಕಿ ಪ್ರೀತಿಗೆ ನಾನು ಮೋಸ ಮಾಡಿಲ್ಲ. ನಾನು ಆಕಿಗೆ ಯಾವತ್ತೂ ಸುಳ್ಳು ಹೇಳಿಲ್ಲ ಬೇ. ನಾನು ಆಕಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಕತ್ತಾನೆ. ಆಕೆ ಇಲ್ದ್ರೆ ನಾನು ಹೆಂಗೆ ಬದುಕಲಿ? ಆಕೆ ಇಲ್ಲ ಅನ್ನೋದನ್ನ ನನ್ಗೆ ಯೋಚನೆನೂ ಮಾಡಕ್ ಆಗತ್ತಿಲ್ಲ ಬೇ ಅವ್ವ, ಯೋಚನೆನೂ ಮಾಡಕ್ ಆಗತ್ತಿಲ್ಲ. ಅಲ್ಲ ಅದೇ ನೀಂಗ್ ಅಳಾಕತ್ರ ಹೆಂಗಪ್ಪ? ಹ ಯೋಚನೆ ಮಾಡು. ನಿನ್ನ ಪ್ರೀತಿ ಮಾಡಿರೋ ಹುಡುಗಿ ನಿನ್ನನ್ನ ಇಷ್ಟಪಡತಾಳಲ್ಲ, ಸಾಕ. ಆಕೆ ಹೆಂಗಾದ್ರೂ ಮಾಡಿ ಆಕೆನ ನೀನು ಮದುವೆ ಮಾಡಿ ಕರ್ಕೊಂಡ್ ಬಾ. ನಾನ್ ಮನೆ ತುಂಬಿಸ್ಕೋತೇನೆ, ನೀ ಏನು ಯೋಚನೆ ಮಾಡ್ಬೇಡ. ನಿಮ್ಮಿಬ್ಬರನ್ನ ಮದುವೆ ಮಾಡೋದು ನನ್ ಜವಾಬ್ದಾರಿ. ಆಕೆ ನಿನ್ ಜೊತೆ ಬರಾಕ ಒಪ್ಕೋತಾಳ ಇಲ್ಲ? ಒಪ್ಕೊಲಿಲ್ಲ ಅಂದ್ರ ಏನು ಮಾಡಕ್ ಆಗಲಿಲ್ಲ. ಆಕೆ ಒಪ್ಕೊಂತಾನಂದ್ರ ಕರ್ಕೊಂಡ್ ಬಾ. ಆಕಿನ ನಾನ ಮನೆ ತುಂಬಿಸ್ಕೋತೇನಪ್ಪ. ಆದ್ರೆ ನೀನ್ ಹಿಂಗ್ ಕಣ್ಣೀರ್ ಹಾಕುದನ್ನ ನನ್ ಕೈಯಾರ ನೋಡಕ್ ಆಗಂಗಿಲ್ಲಪ್ಪ. ನೀ ಹೇಳೋದು ಕರೆನೇ ಐತಿ, ಆದ್ರ ನಾನು ಏನ್ ಮಾಡ್ಲಿ ಬೇ, ಏನ್ ಮಾಡ್ಲಿ? ನನ್ಗೆ ಏನ್ ಮಾಡ್ಬೇಕಂತಾನು ಗೊತ್ತಾಗತ್ತಿಲ್ಲ. ಕರ್ಕೊಂಡ್ ಬರ್ತೀನಿ, ಆದ್ರ ಅವರು ದೊಡ್ಡ ಮಂದಿ. ನಾನು ಹಿಂಗ್ ಕರ್ಕೊಂಡ್ ಬಂದನಂತ ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಏನ್ ಮಾಡ್ಲಿ ಅಂತ ಭಯ ಆಗತೈತಿ. ಬಂದಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣಂತ. ಆದ್ರ ನೀನ್ ಹಿಂಗ್ ಕಣ್ಣೀರ್ ಹಾಕೊಂತ ಕುಂತ್ರೆ ನಾನ್ ಹೆಂಗ್ ತಡ್ಕೊಲಿಪ್ಪ? ನಾನ್ ಹೆಂಗ್ ತಡ್ಕೊಲಿ? ನೀನೇ ಹೇಳಿ ನೋಡೋಣ. ನಿನ್ನ ಕಷ್ಟಪಟ್ಟ ಇದ್ದದು ಹೊಲ ಮಾರಿ ನಿನ್ನ ಡಾಕ್ಟರ್ಗೆ ಕಲ್ಸಾಕತ್ತನ. ನೀನ್ ಚಿಂತ್ಯಾಗ ಹಿಂಗ ಕುಗ್ಗಿದ್ರ ನಾನ್ ಎಲ್ಲಿ ಹೋಗ್ಲಪ್ಪ? ನಾನ್ ಎಲ್ಲಿ ಹೋಗ್ಲಿ ಹೇಳು? ಯವ್ವ, ನೀ ಬೇಜಾರ್ ಮಾಡ್ಕೋಬೇಡ ಬೇ. ನಾನು ಕಲ್ತಾನ, ನಾನು ಡಾಕ್ಟರ್ ಹಾಕನ. ಈ ತಿಂಗಳದಾಗ ನಾನು ಬರ್ದಿದ್ದೆ ಎಕ್ಸಾಮ್ಕ ನನ್ ಮಾರ್ಕಸ್ ಬರ್ತದ ಬೇ. ಅದು ಬಂತಂದ್ರ ಲೈಸೆನ್ಸ್ ತಕೊಂಡ ನಾನು ಇದ ಊರಾಗ ಒಂದು ದವಾಖಾನೆ ತಕೊಂಡ ನಿನ್ನೆ ನೋಡ್ಕೊಂತ ಆಕಿ ಜೊತೆ ಆರಾಮಾಗಿ ಇರ್ಬೇಕಂತ ಅನ್ಕೊಂಡೇನೆ. ಆದ್ರ ಅವ್ರವ್ವ ಅದು ಏನು ಮಾಡ್ತಾರ ಅನ್ನೋದ ನನಗೆ ಧೈರ್ಯ ಕಳ್ಕೊಂಡೇನಷ್ಟ. ಆಕಿ ಒಪ್ಕೊಂಡ್ರ ನೀನ್ ಧೈರ್ಯ ಕೊಟ್ಟಿಯಲ್ಲ, ಕರ್ಕೊಂಡ್ ಬಾ ಅಂತ ಹೇಳಿ ಕರ್ಕೊಂಡ್ ಬರ್ತೇನೆ ಬೇ. ಹೋಗ್ತಾನ, ಇವತ್ತ ಹೋಗ್ತಾನ. ಆಕೆನಾರು ಬರ್ತಾನಂದ್ರ ಕರ್ಕೊಂಡ್ ಬಂದ್ಬಿಡ್ತಾನೆ, ನನ್ನ ಜೊತೆಗೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಮೊದಲ ಕಣ್ಣೀರ್ ಹಾಕೋದನ್ನ ನಿಲ್ಸು, ಆಮೇಲೆ ಹೋಗಿ ಆಕಿನ ಕರ್ಕೊಂಡು ಬಾ. ಧೈರ್ಯವಾಗ ನೀನ್ ಇರ್ಬೇಕ. ನೀನ ಧೈರ್ಯ ಕಳ್ಕೊಂಡ್ಬಿಟ್ರ ಆ ಹುಡುಗಿ ಎಲ್ಲಿಂದ ಧೈರ್ಯ ಬರ್ತೈತಿ? ಫೋನ್ ಮಾಡ, ಆ ಹುಡುಗಿಗೆ ಫೋನ್ ಮಾಡ, ಏನ್ ಮಾಡತ್ತಂತ ಕೇಳು. ಹೌದು ಬೇ, ಈಗ ಮಾಡ್ತಾನೆ. ನನಗದು ಜ್ಞಾಪಕನ ಬಂದಿಲ್ಲ. ನಾನು ಅಲ್ಲಿಂದ ಬಂದ ತಕ್ಷಣ ಪಾಪ ಲಕ್ಕಿ ಹೆಂಗದ್ರ ಅನ್ನೋದು ನಾನು ಯೋಚನೆನೂ ಮಾಡಿಲ್ಲ. ಇವಾಗ್ಲೇ ಮಾಡ್ತಾನೆ ತಡಿ. ಹಲೋ ಲಕ್ಕಿ, ಹೇಗಿದ್ಯಾ? ಸಾರಿ ಲಕ್ಕಿ, ನಾನು ಕೇಳ್ದ ನಾನು ಅಲ್ಲಿಂದ ಎದ್ದು ಬಂದ್ಬಿಟ್ಟೆ. ಅದು ಅರ್ಜೆಂಟ್ ಆಗಿ ಒಂದು ಫೋನ್ ಬಂದಿತ್ತು, ಅದಕ್ಕೆ ಬಂದೆ. ನೀನ್ ನಿಜ ಹೇಳ್ತಾ ಇದೀಯಾ? ಇಲ್ಲ ಇಲ್ಲ ಅದೇ ನಮ್ಮಮ್ಮ ಏನೋ ಅಂದಿದ್ದಾರೆ, ಅದಕ್ಕೆ ನೀನ್ ಇಲ್ಲಿಂದ ಹೋಗಿದ್ಯಾ ಅಂತ ನನಗೆ ಗೊತ್ತು. ಅದೇ ನನಗೆ ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಅದೇ ನಾನು ನಿನ್ನನ್ನೇ ಮದ್ವೆ ಆಗ್ಬೇಕು. ಹೇಗಾದ್ರೂ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಅದೇ ಏನ್ ಹೇಳ್ತಾ ಇದೀಯ ಲಕ್ಕಿ? ನಾನು ಇನ್ನ ಕರ್ಕೊಂಡು ಹೋಗ್ತೇನಂದ್ರ ನೀನ್ ನನ್ನ ಜೊತೆಗೆ ಬರ್ತೀಯಾ? ನಿನ್ನ ಪ್ರೀತಿ ಮಾಡಿದ್ದೀನಿ, ನಿನ್ ಜೊತೆ ಬರ್ದೇ ಇರ್ತೀನ? ನಾನು ನಿನ್ ಜೊತೆ ಬಂದೇ ಬರ್ತೀನಿ. ಇವಾಗ್ಲೇ ಬಾ, ನಾನು ಇವಾಗ್ಲೇ ಬರೋಕ್ಕೂ ತಯಾರಿದ್ದೀನಿ. ನಾನೆಲ್ಲ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೋತೀನಿ, ನೀನನ್ನ ಬಂದು ಕರ್ಕೊಂಡು ಹೋಗ್ಬಿಡು. ನಾನು ನಿನ್ ಜೊತೆಗೆ ಇರಬೇಕು. ನಿನ್ನ ಬಿಟ್ಟು ನನಗೆ ಬೇರೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಪ್ಲೀಸ್ ಅದೇ. ನೀನೇನು ಯೋಚನೆ ಮಾಡ್ಬೇಡ ಲಕ್ಕಿ, ನಾನು ಇವಾಗ್ಲೂ ಬರ್ತೀನಿ. ನಮ್ಮಮ್ಮನೂ ನಿನ್ನನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ನಾನು ನಿನ್ನನ್ನ ಕರ್ಕೊಂಡ್ ಬರೋದಕ್ಕೆ ಬರ್ತೀನಿ. ನೀನೇನು ಯೋಚನೆ ಮಾಡ್ಬೇಡ, ಸರಿನಾ? ಸರಿ, ಇವಾಗ ನನಗೆ ಖುಷಿ ಆಗ್ತಾ ಇದೆ. ಬೇಗ ಬಾ, ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅಮ್ಮ, ಸರಿ, ಇವಾಗ್ಲೇ ಬರ್ತೀನಿ, ಧೈರ್ಯವಾಗಿರು. ಅಮ್ಮ ಅಮ್ಮ, ನೀನ್ ಹೇಳಿರೋ ಒಂದೇ ಒಂದು ಮಾತಿಗೆ ನಾನು ಅವಳಿಗೆ ಫೋನ್ ಮಾಡಿರೋದಕ್ಕೆ ಅವಳು ಬರೋದು ಕಪ್ಕೊಂಡಿದ್ದಾಳೆ. ನಾನು ಇವಾಗಲೇ ಹೋಗಿ ಅವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮ, ಹೋಗ್ಲಮ್ಮ? ಸರಿಯಪ್ಪ, ಹೋಗು. ನೀನು ಅನ್ಕೊಂಡಿದ್ದೆಲ್ಲ ಆಗ್ಲಿ, ಹೋಗಿ ಬಾ. ಅಮ್ಮ, ನೀನು ಇಷ್ಟು ಕೆಟ್ಟೋಳು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ನಂಬಿಸಿ ಕುದ್ಕೆ ಕೊಯ್ತಾ ಇದೆಯಲ್ಲ, ನೀನು ಇಷ್ಟೊಂದು ಕೆಟ್ಟೋಳು ಯಾವಾಗ ಆದೆ ಅಮ್ಮ? ಯಾವಾಗ ಆದೆ? ನಾನೇನು ಮಾಡೀನಿ ಇವಾಗ?
ಏನ್ ಮಾಡೀನಿ ಅಂತ ನಾನು ಕೆಟ್ಟವಳು ಅನ್ನೋ ಪದಾನ ಕೊಡಕತ್ತಿದ್ದೀನಿ ನೀನು. ನೀನ್ ಏನ್ ಮಾಡಿದಿ ಅಂತ ನಿನಗೆ ಗೊತ್ತಿಲ್ವಾ ಅಮ್ಮ? ಅಲ್ಲ ಪಾಪ ಆದಿ ಮನೆಗೆ ಬಂದ್ರೆ ಅವಂಗ ಅಸಹ್ಯ ಮಾಡಿ ನನ್ನ ಚಾ ತಗೊಂಬರೋಷ್ಟರಲ್ಲಿ ಅವನು ಎದ್ದು ಹೋಗೋ ಥರ ಮಾಡ್ದೆಯಲ್ಲ. ಯಾಕಮ್ಮ ಈ ರೀತಿ ಮಾಡಿದೆ? ಯಾಕೆ ಈ ರೀತಿ ಮಾಡಿದೆ? ನಿನಗ ಈ ರೀತಿ ಅವನ ಬೈಯೋದಕ್ಕೆ ಯಾರು ಅಧಿಕಾರ ಕೊಟ್ರು? ಹೇಳು ಅಮ್ಮ, ಹೇಳು. ಯಾಕೆ ಈ ರೀತಿ ಮಾಡಿ ಆ ದಿನ ಮನೆ ಬಿಟ್ಟು ಕಳಿಸ್ದೆ? ಮಾತಾಡು ಅಮ್ಮ, ಮಾತಾಡು. ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಸುಮ್ಮನೆ ಒಳಗೆ ಹೋಗಿ ಬಿದ್ಕೋ. ಬಂದೆ ಇಲ್ಲಿ ನನ್ನನ್ನು ಕೇಳಾಕ ಯಾಕಮ್ಮ ಮಾಡ್ದೆ ಅಂತ. ಹೋಗಿಲ್ಲಿಂದ, ನಾನು ಯಾಕಾದ್ರೂ ಮಾಡಿರ್ಲಿ. ಹೋಗಿ ಬೀಳೋ ಹೋಗು. ಆದಿ ನೀನು ನನ್ನ ಬಂದು ಕರ್ಕೊಂಡು ಹೋಗ್ಬಿಡು ಆದಿ, ನಾನು ಮಾತ್ರ ಅಲ್ಲಿರಲ್ಲ. ಕೃಷ್ಣಮ್ಮ ಬಂದ್ರ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಮಾಮ. ನನ್ನ ಆದಿನ ಅಮ್ಮ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ. ಇಲ್ಲ ಮಾಮ, ನನ್ನ ಆದಿನ ಬಿಟ್ಟು ಬದುಕೋ ಶಕ್ತಿ ಅಂತೂ ಇಲ್ಲ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ನಾನು ಇವಾಗ ಆದಿ ಜೊತೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಮಾಮ. ಅಯ್ಯೋ ಲಕ್ಕಿ, ಏನ್ ಹೇಳ್ತಾ ಇದೀಯ ನೀನು? ಮನೆ ಬಿಟ್ಟು ಹೋಗೋ ಮಾತಾಡಕ್ತಿದ್ದಿ? ಯಾಕ, ಏನ್ ಮಾಡಿದ್ರ ಅತ್ತೆ? ಕೃಷ್ಣ ಮಾಮ, ಅದು ಆದಿನ ಮನೆ ಕರೆಸಿ ಅವನ ನನ್ನ ಮದುವೆ ಮಾಡ್ತೀನಿ ಅಂತ ಹೇಳಿ ಅವನ ಬರೋದು ಕೇಳು ಅಂತಂದ್ರು. ನಾನು ಖುಷಿಯಿಂದ ಅವನಿಗೆ ಬರೋದು ಕೇಳಿದೆ. ಪಾಪ ಅವನು ತಯಾರಾಗಿ ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗೇ ಮಾತಾಡಿದ್ರು. ಆಮೇಲೆ ನಾನು ಒಳಗೆ ಹೋದಾಗ ಅವನಿಗೆ ಬೈದು ಅವಮಾನ ಮಾಡಿ ಇಲ್ಲಿಂದ ಕಳಿಸ್ಬಿಟ್ರು. ಹೆಣ್ಮಗಳನ್ನ ಕೊಡೋಲ್ಲ, ಹೊಟ್ಟೋಗು ಅಂದ್ರಂತೆ. ನಾನು ಯಾಕೆ ಹೋದೆ? ನನಗೊಂದು ಮಾತು ಹೇಳ್ದೆ, ನೀನು ಯಾಕೆ ಹೋದೆ ಅಂತ ಅವ್ನಿಗೆ ಫೋನ್ ಮಾಡಿದ್ರೆ ನಿಮ್ಮಮ್ಮ ಹೀಗೆಲ್ಲ ಅಂದ್ಬಿಟ್ರು. ನಾನು ಅಲ್ಲಿ ಹೇಗಿರಲಿ, ಅದಕ್ಕೆ ನಾನು ಬಂದೆ ಅಂತ ಹೇಳ್ಬಿಟ್ಟ. ಅದಕ್ಕೆ ಇವಾಗಲೇ ಬಂದು ನನ್ನ ಕರ್ಕೊಂಡು ಹೋಗು, ನಾನು ನಿನ್ನ ಜೊತೆ ಬರ್ತೀನಿ, ನಿನ್ನ ಜೊತೆ ಬರೋದಕ್ಕೂ ನಾನು ತಯಾರಿದ್ದೀನಿ ಅಂತ ನಾನು ಅದೇ ಫೋನ್ ಮಾಡಿ ಹೇಳಿದೆ. ನಾನು ಹೊರಟೋಗ್ತಾ ಇದ್ದೀನಿ ಮಾಮ. ನಿಮ್ಮ ಜೀವನ ಹಾಳು ಮಾಡೋಕೆ ನಂಗೆ ಇಷ್ಟ ಇಲ್ಲ. ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ನಾನು ಇಷ್ಟಪಟ್ಟಿರೋ ಹುಡುಗನೇ ನನ್ನ ಮದುವೆ ಆಗಬೇಕು. ನೀವು ಇಷ್ಟಪಟ್ಟಿರೋ ಹುಡುಗಿ ಜೊತೆ ನೀವು ಆರಾಮಾಗಿರ್ಬೇಕು. ಅದನ್ನ ಬಿಟ್ಟರೆ ಸುಂದ್ರಿ ಅಕ್ಕ ತುಂಬ ಒಳ್ಳೆಯಳು. ಅವಳ ಜೀವನ ಹಾಳಾಗೋಕ್ಕೆ ನಾನು ಬಿಡಲ್ಲ. ಅದಕ್ಕೆ ನಾನು ಅದಿ ಜೊತೆಗೆ ಹೋಗ್ತಾ ಇದ್ದೀನಿ. ಏನಂದಿ? ಅವನ ಜೊತೆಗೆ, ಆ ಹಾಳಾಗೋನ ಜೊತೆಗೆ, ಆ ಭಿಕ್ಷುಕನ ಜೊತೆಗೆ ಮನೆ ಬಿಟ್ಟು ಹೋಗುವಂತ ನಿರ್ಧಾರ ತಗೊಂಡಿದೆ. ಅದಕ್ಕೆ ನಾನು ಇಲ್ಲೇ ನಿಂತ ಬರ್ಬೇಕಾದ್ರೆ ಕೇಳಿಸ್ಕೊನಿ. ಏನೇ ಹಾಳಾದವಳ, ನಿನಗೆ ಇಷ್ಟು ಸಲಿಗೆ ಕೊಟ್ಟ ಹೆಚ್ಚು ಮಾಡಕತ್ತಿದಿ? ಮನೆ ಬಿಟ್ಟು ಅವನ ಜೊತೆ ಹೊಕ್ಕ ನಾನು ಮಾತಾಡಕತ್ತಿದಿ? ಒಂದು ಕೊಟ್ಟನಂತ ಹಲ್ಲು ಮುಡ್ದ ನನಗ. ಅತ್ತೆ ಸಾಕು ಸುಮ್ನಿರಿ. ಅವಳೇನ್ ಮಾಡಿದ್ಲು? ಅವಳೇನ್ ತಪ್ಪಾಡಿದ್ಲು ಅಂತ ಅವಳ ಮೇಲೆ ಕೈ ಎತ್ತಲ್ಲ ಇದ್ರ? ಕೈ ಇಳಿಸಿ, ಅದನ್ನ ಕೈ ಇಳಿಸಿ ಅಂತ ಹೇಳಿದೆ. ಅಲ್ಲ ಕೃಷ್ಣ, ನಿನಗೆ ಅರ್ಥ ಆಗೋದಿಲ್ಲ, ನೀನು ಸುಮ್ಮನೆ ಇರು. ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೋತಾಳ ಅಂದ್ರೆ ಎಷ್ಟು ದೊಡ್ಡಕ್ಕಾಗಿರ್ಬೇಕೀಕಿ? ಮನೆ ಬಿಟ್ಟು ಹೋಗ್ತಾಳಂತ, ಅದು ಆ ಹಳದವನ ಜೊತೆ. ಅವ್ನಿಗೇನ ಐತಂತ ಅಲ್ಲಿ ಹೋಗ್ತಿದ್ದಿ ಹೇಳಿ ನೀನು? ಅವ್ನಿಗೇನಿಲ್ಲ ಅಂತ ಕೇಳಮ್ಮ. ಪ್ರೀತಿ ತೋರ್ಸೋದು ಗೊತ್ತು, ಕಾಳಜಿ ಮಾಡೋದು ಗೊತ್ತು, ನನ್ನನ್ನು ರಾಣಿ ಥರ ನೋಡ್ಕೊಳ್ಳೋದು ಗೊತ್ತು. ಅಂಥದ್ರಲ್ಲಿ ನೀನು ತೋರಿಸಿರೋ ಹುಡುಗನ ಜೊತೆ ನಾನು ಮದುವೆ ಆಗಲ್ಲ. ಅದು ಮಾಮನೇ ಆಗಿರಲಿ, ಯಾರೇ ಆಗಿರಲಿ, ನಾನು ಮದುವೆ ಆಗಲ್ಲ. ಆ ದಿನ ಬಿಟ್ಟು ಬೇರೆ ಮದುವೆ ಆಗೋದಾದ್ರೆ ಅದು ನಾನು ಹೆಣ ಬಿದ್ದಿರುತ್ತೆ ಅಷ್ಟೇ. ಆ ದಿನ ನನಗೆಲ್ಲ, ಆ ದಿನ ನನ್ನ ಗಂಡ. ಅವನ್ನ ಬಿಟ್ಟು ಬೇರೆ ಮದುವೆ ಆಗೋದಾದ್ರೆ ನಾನಂತೂ ಸತ್ತೋಗ್ತೀನಿ. ಹೋಗು, ಇವಾಗ ಸತ್ತು ಹೋಗು. ಹಾಳಾದವಳು ತಗೊಂಡು ಬಂದು ಸತ್ತೋಗ್ತಾಳೆ. ನನಗೆ ಅಂಜಿಕೆ ತೋರಿಸ್ತಿದ್ದಿ? ಸಾಯ್ತೀನಿ ಅಂತ ಹೇಳಿ. ಸಾಯ್ತೀನಿ ಅನ್ನೋರು ಯಾರು ಸಾಯಂಗಿಲ್ಲ. ಹೋಗು, ಸಾಯಿ. ಲಕ್ಕಿ, ಏನ್ ಮಾತಾಡತ್ತಿ ನೀನು? ಸಾಯಿ ಮಾತೆಲ್ಲ ಯಾಕೆ ಆಡತ್ತಿದ್ದಿ? ಅತ್ತೆಗಂತೂ ಬುದ್ಧಿ ಇಲ್ಲ. ನೀನು ಹಂಗ ಮಾತಾಡತ್ತಿದ್ದಿ? ನಾನು ಹೇಳ್ದೋ ಇಲ್ಲೋ ನೀನು ಸಮಾಧಾನ ಆಗಿರಂತ ಹೇಳಿದೆ ನಾನು. ಆದ್ರೂ ನೀನು ಯಾಕೆ ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡತ್ತಿದ್ದಿ? ಈ ಎಮೋಷನಲ್ ಎಲ್ಲ ನಿಮ್ಮ ಅಮ್ಮನ ಮುಂದೆ ನಡೆಯಂಗಿಲ್ಲ. ನೀನು ಸಮಾಧಾನ ಮಾಡ್ಕೋ. ನಾನು ಹೇಳೋದನ್ನ ಒಂದ್ ಸ್ವಲ್ಪ ಕೇಳು. ಆಯ್ತಮ್ಮ, ನೀನೇ ಹೋಗಿ ಸಾಯಿ ಅಂದ್ಮೇಲೆ ನಾನು ಹೋಗಿ ಸತ್ತೆ ಸಾಯ್ತೀನಿ. ನೀನು ಆರಾಮಾಗಿ ಖುಷಿಯಾಗಿರು. ನೀನಾದ್ರೆ ನೀನು ಇಷ್ಟಪಟ್ಟದ ಹುಡುಗನ ಜೊತೆ ನೀನು ಮದುವೆ ಆಗ್ಬೋದು, ನೀನು ಆರಾಮಾಗಿರ್ಬೋದು. ಆದ್ರೆ ನಮಗೆ ಒಂದು ನ್ಯಾಯ ಕೊಡ್ತೀಯಲ್ಲ? ನೀನು ಪ್ರೀತಿ ಮಾಡಿ ತಾನೇ ಮದುವೆ ಆಗಿರೋದು. ನನ್ನ ಪ್ರೀತಿನ ಹಾಳು ಮಾಡೋದಕ್ಕೆ ನಿಂಗೆ ಹೇಗಮ್ಮ ಮನಸ್ಸು ಬರುತ್ತೆ? ನೀನು ಮನೇಲಿ ತೋರಿಸಿದ ಹುಡುಗನ ಮದುವೆ ಆಗಿದ್ರೆ ನೀನು ಹೇಳೋ ಮಾತನ್ನ ನಾನು ಕೇಳ್ತಿದ್ದೆ. ಆದರೆ ನೀನು ತಾನೇ ಹೇಳಿದೆ ನನಗೆ, ನಾನು ಪ್ರೀತಿ ಮಾಡಿ ಮದುವೆ ಆಗಿರೋದು ನಿಮ್ಮಪ್ಪನ ಅಂತ. ಇವಾಗ ಹೇಗಮ್ಮ ನಿನಗೆ ಮನಸ್ಸು ಬರುತ್ತೆ? ಹೇಗೆ ಮನಸ್ಸು ಬರುತ್ತೆ ಅಂತ? ಸಾಕು ಬಾಯ್ ಮುಚ್ಚ ಅಂತ ಹೇಳಿದ್ನೋ ಇಲ್ಲೋ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಡೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಬೇಜಾರಾಗ್ತಾ ಇದೆ. ಯಾವ ರೀತಿ ಮಾತಾಡಬೇಕು, ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೋ ಗೊತ್ತಿಲ್ಲ. ಕಾರ್ಟೂನ್ ವಿಡಿಯೋಸ್ಗಳನ್ನ ಎಲ್ಲನೂ ಬಂದ್ ಮಾಡ್ತಾ ಇದ್ದಾರಂತೆ. ಫಸ್ಟ್ ಚಾಲೂ ಆಗಿದೆ ಪ್ರಿಯಾ ಸಿಸ್ಟರಿಂದ. ಸೊ ಅವರು ಪಾಪ ಚಾನಲ್ಗಳನ್ನ ಫಸ್ಟು ಅವರು ಬಂದ್ ಮಾಡ್ತಾಯಿದ್ರು. ಆಮೇಲೆ ಇವಾಗ ನಮ್ಮ ಅಕ್ಕಂದು 2 ಚಾನಲ್ನು ಬಂದ್ ಮಾಡಿದ್ದಾರೆ. ಸೊ ಇವಾಗ ಎಲ್ಲರ ಚಾನಲ್ಗಳನ್ನ ಬಂದ್ ಮಾಡ್ತಾ ಇದ್ದಾರಂತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿದ್ದಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ಕಷ್ಟಪಟ್ಟು ಇಷ್ಟೆಲ್ಲ ನಾವು ಎನರ್ಜಿ ಹಾಕಿ ವಿಡಿಯೋಗಳನ್ನ ಮಾಡ್ಕೊತ ಬಂದಿರ್ತೀವಿ. ಇವಾಗ ನಾವು ಒಂದು ಬೇಜಾರು, ಏನು ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೇರೆ ಕಂಟೆಂಟ್ ಮಾಡಿದ್ರು ನಮಗೆ ಯಾವ ರೀತಿ ಸಪೋರ್ಟ್ ಬರುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಸಪೋರ್ಟು ನಮ್ಗೆ ಐತಿ ಅಂತ ಅಂದ್ಕೊಂಡು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿವಿ. ನಿಮ್ಮ ಸಪೋರ್ಟು ಎಷ್ಟೈತಿ ಅಂತ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಒಂದು ಈ ನೋವಿಗೆ ಏನ ಒಂದು ಪರಿಹಾರ ತಗೋಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬರ್ಗೆ ನಾವು ಅಂದರೆ ಯೂಟ್ಯೂಬ್ ಚಾನಲ್ದವ್ರಿಗೆ ನಾವು ಯಾವ ರೀತಿ ಕೇಳಬೇಕು ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ದೊಡ್ಡ ವಿಡಿಯೋಸ್ ಅಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋರಿಗೂ ಕೂಡ
ಪ್ರತಿಯೊಬ್ಬರದ್ದು ಕಾರ್ಟೂನ್ ಚಾನಲ್ಸ್ನ ಬಂದ್ ಮಾಡ್ಕೊಂತ ಬರ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಪ್ಲೀಸ್ ಇವಾಗ ಮಾಡ್ತಾ ಇರಲಿ, ಯಾವಾಗಾದ್ರೂ ಮಾಡ್ತಾ ಇರಲಿ, ಒಂದಲ್ಲ ಒಂದಿನ ಕಾರ್ಟೂನ್ ವಿಡಿಯೋಸ್ಗಳನ್ನ ಬಂದ್ ಮಾಡ್ತಾರೆ ಅಂತ ಅದು ಆಗ್ಬಿಟ್ಟಿದೆ ಅಂತೆ. ಸೊ ಯಾವ ರೀತಿ ಕಂಟೆಂಟ್ನ ಮಾಡಬೇಕು ಅಂತ ಇವಾಗ ಯೋಚನೆ ಮಾಡ್ತಾ ಇದೀವಿ. ಸೊ ಅದೇ ಗೊತ್ತಾಗ್ತಾ ಇಲ್ಲ. ಟ್ವಿಟರಲ್ಲಿ ಹೋಗಿ ಪ್ಲೀಸ್ ಸೊಲ್ಯೂಷನ್ ಅಂತ ಕಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಕಮೆಂಟ್ಗಳು ಅಂದರೆ ಎಷ್ಟು ಕಮೆಂಟ್ಗಳು ಬರುತ್ತೋ ಅದ್ರ ಮುಖಾಂತರ ಅವರು ನಮ್ಗೆ ಏನಾದರೂ ಚಾನಲ್ಗಳನ್ನ ಆನ್ ಮಾಡ್ತಿರ್ಬೋದು ಅಂತ ಅನ್ಕೋತೀನಿ. ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಇರಲಿ. ನಾವು ಬೇರೆ ಯಾವುದೇ ರೀತಿಯಾದ ಕಂಟೆಂಟ್ನ ನಿಮ್ಮ ಮುಂದೆ ತೊಗೊಂಡು ಬಂದರು ಇವಾಗ ನೀವು ಕಾರ್ಟೂನ್ ಕಥೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀರೋ ಅದೇ ರೀತಿ ಪ್ರೋತ್ಸಾಹನ ಆ ಒಂದು ಚಾನಲ್ಗಳ ಮೇಲೆ ಕೊಡ್ತೀರಾ ಅಂತ ಅನ್ಕೊಂಡು ಇಷ್ಟು ದಿನ ನಾನು ಇದು UK ಕಾರ್ಟೂನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹಾಕ್ತಾ ಇದ್ನಲ್ಲ. ಸೊ ಅದರಲ್ಲಿ ಇವಾಗ ಇನ್ನು ಮುಂದೆ ಹೆಲ್ತ್ ಟಿಪ್ಸ್ ಅನ್ನೋ ಒಂದು ಚಾನಲ್ ಬಗ್ಗೆ, ಅಂದರೆ ನಾನು ನರ್ಸ್ ಆಗಿದ್ನಲ್ಲ, ಸೊ ನರ್ಸಿಂಗ್ ಮಾಡಿದ್ದೀನಿ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ನನಗೆ ಗೊತ್ತಿರೋಂಥ ಮಾಹಿತಿಗಳನ್ನ ಅದರಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದನ್ನು ಅದರಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಅದನ್ನು ನೋಡಿ ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮುಂದೆ ಕಾರ್ಟೂನ್ ವಿಡಿಯೋಸ್ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಅದಕ್ಕಾಗಿ ಪ್ಲೀಸ್ ನಿಮ್ಮನ್ನ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಅಂತ ಅನ್ಕೊಳ್ಳಿ. ಯಾಕಂತಂದ್ರೆ ನಾವು ಎಷ್ಟು ಕಷ್ಟಪಟ್ಟಿವಿ, ಇದಕ್ಕೆ ಎಷ್ಟು ನಾವು ಎನರ್ಜಿ ಹಾಕಿದ್ದೀವಿ, ಮತ್ತು ಇದಕ್ಕೆಲ್ಲ ನಾವು ಹಾಗೆ ಸುಮ್ಮನೆ ಏನು ಮಾಡ್ತಾ ಇಲ್ಲ, ಇದಕ್ಕೂ ಕೂಡ ನಾವು ಅಮೌಂಟ್ ಹಾಕಿದ್ದೀವಿ. ಇವಾಗ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅದು ಲಾಸ್ ಆದರೆ ಎಷ್ಟು ಮನಸ್ಸಿಗೆ ನೋವು ಆಗುತ್ತೋ ಇವಾಗ ಕೂಡ ನಮ್ಗೆ ಹಾಗೆ ಆಗ್ತಾ ಇದೆ. ಇದಕ್ಕೂ ನಾವು ಇನ್ವೆಸ್ಟ್ ಮಾಡಿದ್ವಿ, ಈಗ ತುಂಬ ಬೇಜಾರಾಗ್ತಾ ಇದೆ. ಇಷ್ಟು ನಾವು ಅಮೌಂಟ್ನ ಹಾಕಿ ಕಾರ್ಟೂನ್ ಗೊಂಬೆಗಳನ್ನ ತೊಗೊಂಡು ವಿಡಿಯೋಸ್ನ ಮಾಡ್ತಾ ಇದೀವಿ. ಇವಾಗ ಅದು ಬಂದಾದ ತಕ್ಷಣ ಯಾವ ರೀತಿ ಆಗುತ್ತೆ ಅಂತ ಅದನ್ನ ಹೇಳ್ಕೊಳಕ್ಕೂ ಆಗಲ್ಲ. ಸೊ ಹಾಗಾಗಿ ನಾವು ಬೇರೆ ಯಾವುದೇ ವಿಡಿಯೋ ಮಾಡಿದ್ರು ನೀವು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಪ್ಲೀಸ್ ನಿಮ್ಮ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಚಾನಲ್ನ ನೋಡ್ತಾ ಇರೋರು ಸ್ಕಿಪ್ ಮಾಡಬೇಡಿ, ಕಮೆಂಟ್ನ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅಂದರೆ ನೀವು ಎಷ್ಟು ಕಮೆಂಟ್ ಮಾಡ್ತೀರಾ, ಇಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರಪ್ಪ ಅಂತ ನಮ್ಗೆ ಖುಷಿ ಆಗುತ್ತೆ. ಇವಾಗ ನಾವು ಕಣ್ಣೀರು ಹಾಕ್ತಿರೋರು ಖುಷಿ ಪಟ್ಟು ನಗ್ತಾ ನಾವು ಅಯ್ಯೋ ಹೌದು ನಮ್ಮ ವ್ಯೂವರ್ಸು, ನಮ್ಮ ಸಬ್ಸ್ಕ್ರೈಬರ್ಸು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಏನೋ ಒಂದು ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬರುತ್ತೆ. ಸೊ ಹಾಗಾಗಿ ನಾನು ನಿಮ್ಮನ್ನ ಕೇಳ್ಕೊತಾ ಇರೋದು ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಹಾಗೆ ನಮ್ಮ ಒಂದು ಹೊಸ ಚಾನಲ್ಗೆ ನಾನು ನಿಮಗೆ ಯಾವುದೇ ರೀತಿಯಾದ ಒಂದು ಟಿಪ್ಸ್ ಬಗ್ಗೆ ಅದರಲ್ಲಿ ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವಾಗ ಅದನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ. ಯಾರೆಲ್ಲ ಸಪೋರ್ಟ್ ಮಾಡ್ತೀನಿ ಅನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಜನ ನೋಡ್ತೀರಾ, 1,000 ಮೇಲೆ ವಿಡಿಯೋಸ್ಗಳು ಬರುತ್ತೆ, ಅಂದರೆ ವ್ಯೂಸ್ ಅಷ್ಟು ಬರುತ್ತಲ್ಲ, ವ್ಯೂವರ್ಸ್ ಅಷ್ಟು ಇದ್ದೀರಾ. ಸೊ ಪ್ಲೀಸ್ ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಅನ್ಕೊಳ್ಳಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮುಖಾಂತರ ನಾನು ಇಷ್ಟು ಜನ ನೀವು ಮಾಡಿದ್ದೀರಾ ಅಂತ ಇದು ನಮ್ಮ ಮನಸ್ಸಿಗೆ ನೋವು ಆಗೈತಲ್ಲ, ಅದಕ್ಕೆ ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಪ್ಲೀಸ್ ಅಂತ. ಇಲ್ಲ ಅಂದರೆ ಹಾಗೆ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಿದ್ವಿ. ಆದರೆ ಇವಾಗ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗೈತೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬೋದು. ಇವಾಗ ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಅದು ನಿಮ್ಗೆ ಒಂದ್ಸರಿ ನಿಮ್ಗೆ ಲಾಭ ತಂದಿರುತ್ತೆ, ಆಮೇಲೆ ನೆಕ್ಸ್ಟ್ ಟೈಮ್ ಅದು ನಿಮ್ಗೆ ಲಾಸ್ ಆದ್ರೆ ನಿಮ್ಗೆ ಯಾವ ರೀತಿ ನೋವಾಗುತ್ತೋ ನಮಗೂ ಇವಾಗ ಅದೇ ರೀತಿ ನೋವಾಗ್ತಾ ಇದೆ ಅಂತ ಹೇಳ್ತಾ ನಿಮ್ಗೆ ನಮ್ಮ ವಿಡಿಯೋಸ್ಗಳನ್ನ ನೋಡಿ ನಮ್ಮ ವಿಡಿಯೋಗಳು ನಿಮ್ಗೆ ಹೆಂಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿದ್ರಿ. ಇವಾಗ ನಮ್ಮ ಒಂದು ಈ ನೋವಿಗೇನೋ ನೀವು ಸ್ಪಂದಿಸ್ತೀರಿ ಅಂತ ಅನ್ಕೊಂಡ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಅಂತ ಹೇಳ್ತಾ ಪ್ಲೀಸ್ ಚಾನಲ್ಗೆ ಇವತ್ತದರಲ್ಲಿ ವಿಡಿಯೋ ಬರುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ. ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ನಿಮ್ಮ ಸಪೋರ್ಟ್ ನೋಡಿ ನಾನು ಖುಷಿ ಪಡ್ತೀನಿ ಅಂತ ಹೇಳ್ತಾ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ? ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.